ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನಾವು ಸುದ್ದಿಗಳಿಗೆ ಹೋಗೋದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ನೋಡೋಣ. ಕೃಷಿ ಸಚಿವರ ತವರು ಜಿಲ್ಲೆಯಲ್ಲೇ ಅನ್ನದಾತರಿಗೆ ಸಂಕಷ್ಟ. ಸರ್ಕಾರದ ಎಡವಟ್ಟಿಗೆ ಮಂಡ್ಯ ಕಬ್ಬು ಬೆಳೆಗಾರರು ಕಂಗಾಲು. ಮೈಶುಗರ್ ಕಾರ್ಖಾನೆ ವ್ಯಾಪ್ತಿಯ ರೈತರಿಗೆ ಸಂಕಷ್ಟ. ಕಬ್ಬು ನುರಿಯುವ ಮುನ್ನವೇ ಸರ್ಕಾರಿ ಕಾರ್ಖಾನೆಯನ್ನ ಬಂದ್ ಮಾಡಲಾಗಿದೆ. ಈ ವರ್ಷ ಕಬ್ಬು ನುರಿಯೋ ಕಾರ್ಯವನ್ನ ಕಾರ್ಖಾನೆ ನಿಲ್ಲಿಸಿದೆ. ಸರ್ಕಾರದ ನಿರ್ಧಾರಕ್ಕೆ ಈಗ ಕಬ್ಬು ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಜಮೀನಿನಲ್ಲೇ ಉಳಿದಿದೆ ರೈತರು ಬೆಳೆದಿರ್ತಕ್ಕಂಥ ಲಕ್ಷಾಂತರ ಟನ್ ಕಬ್ಬು. ಕೃಷಿ ಸಚಿವರ ತವರು ಜಿಲ್ಲೆಯಲ್ಲೇ ರೈತರು ಕಂಗಾಲಾಗಿದ್ದಾರೆ. ಅವರು ಬೆಳೆದ ಲಕ್ಷಾಂತರ ಟನ್ ಕಬ್ಬು ಕೊಂಡ್ಕೊಳ್ಳೋರಿಲ್ಲದೆ ಕಬ್ಬು ನುರಿತವನ್ನ ನಿಲ್ಸಿರೋದ್ರಿಂದ, ಕಾರ್ಖಾನೆ ಬಂದ್ ಮಾಡಿರೋದ್ರಿಂದ ರೈತರಿಗೆ ಸಾಕಷ್ಟು ಸಂಕಷ್ಟ ಆಗ್ತಾ ಇದೆ. ತಮ್ಮದೇ ತವರಿನ ರೈತರ ಕಷ್ಟವನ್ನ ಕೃಷಿ ಸಚಿವರು ಕೇಳ್ತಾರಾ? ಒಂದು ದಿನ ನಮ್ಮ ಮಂಡ್ಯ ಫ್ಯಾಕ್ಟ್ರಿ 5,000 ಟನ್ ಅರಿಯುವ ಸಾಮರ್ಥ್ಯ ಇರುವ ಫ್ಯಾಕ್ಟ್ರಿ. ಕನಿಷ್ಠ ಇವರು 4,000 ಅರ್ಧದ್ದು ಒಂದು ದಿನ ವಿಚಾರ ಕಾಣಲೇ ಇಲ್ಲ. ಆಮೇಲೆ ಈಗ ಏನು ಕಬ್ಬು ಇನ್ನೂ ಕಡಿಮೆ ಅಂದ್ರೆ ಅರ್ಧಕ್ಕಿಂತ ಸ್ವಲ್ಪ 30-35% ಕಬ್ಬದೆ. ಈಗ ಇನ್ನೂ ಇದ್ದಾಗ ಈಗ ಏಕಾಏಕಿ 24ನೇ ತಾರೀಕಿಂದ ಫ್ಯಾಕ್ಟ್ರಿನ ಸ್ಥಗಿತಗೊಳಿಸವ್ರೆ. ಈಗ ಬೇರೆ ಫ್ಯಾಕ್ಟ್ರಿಯವರು ಕೂಡ ಇಲ್ಲಿಗೆ ಬರ್ತಾ ಇಲ್ಲ. ಈಗಾಗಲೇ ನೋಡಿ 16-17 ತಿಂಗಳು ಕಬ್ಬು ಕಡ್ದಿರುವಂಥದ್ದು ಸೂಲಂಗಿ ಕಡ್ಕೊಂಡಿದೆ. ಇದು ಅರ್ಧಕ್ಕಿಂತ ತೂಕ ಏನು ವೆಯ್ಟ್ ಅದೇ ಅದು ತೂಕ ಕಡಿಮೆ ಬರ್ತದೆ. ಹಂಗಾಗಿ ರೈತರು ಸಂಕಷ್ಟದಲ್ಲಿ ಸಿಗಾಕೊಂಡಿದೆ. ಇನ್ನೂ ಲಕ್ಷಾಂತರ ಟನ್ನು ಕಬ್ಬಿದೆ. ಯಾವುದೇ ಕಾರಣಕ್ಕೂ ಕಾರ್ಖಾನೆ ನಿಲ್ಲಿಸುವಂಥ ಕೆಲಸ ಮಾಡಬಾರ್ದು ಇವರು. ಯಾವ ಉದ್ದೇಶ ಅಂತಂದರೆ ನಾನು ಹೇಳ್ತಾ ಇರೋದು ಅಂದರೆ ಇವ್ರದಲ್ಲ ಪಾತ್ರ. ರೈತರೇ ಸ್ವಂತ ಖರ್ಚಿಂದ ಹೋದ ಸಾರಿ ನೀರಿದ್ದು ಕೂಡ ನೀರು ಬಿಡ್ದೇ ಕೃತಕ ಬರಗಾಲ ಸೃಷ್ಟಿ ಮಾಡಿದಂಥ ಈ ಸರ್ಕಾರ ಇವತ್ತು ಕಷ್ಟಪಟ್ಟು ಬೆಳೆದಿರುವಂಥ ಕಬ್ಬನ್ನ ಬೇರೆ ಕಾರ್ಖಾನೆಗೆ ಹೊಡಿಬೇಡಿ, ನಮ್ಮ ಕಾರ್ಖಾನೆಯಲ್ಲೇ ಅರಿತೀವಿ ಅಂತ ಹೇಳ್ಬಿಡೋದನ್ನ ಕಾರ್ಖಾನೆ ಶುರು ಮಾಡಿದಂಥವ್ರು. ಕಬ್ಬು ಎದಮಟ್ಟಿಗೆ ಸಾಲ ಅನ್ನೋ ಒಂದು ಗಾದೆ ಇದೆ. ಆ ಗಾದೆ ಮಾತಿನ ಪರಿಸ್ಥಿತಿ ಈಗ ಮಂಡ್ಯ ರೈತರಿಗೆ ಬಂದೊದಗಿರುವಂತದ್ದು. ಮೈಶುಗರ್ ಕಾರ್ಖಾನೆ ಈ ಬಾರಿಯ ಕಬ್ಬು ನುರಿಯುವ ಕಾರ್ಯವನ್ನ ಸ್ಥಗಿತಗೊಳಿಸಿದೆ. ಇದರಿಂದಾಗಿ ಕಬ್ಬು ಬೆಳೆದಂತ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಇನ್ನೂ ಕೂಡ ಮೈಶುಗರ್ ವ್ಯಾಪ್ತಿಯಲ್ಲಿ 30-40% ಕಬ್ಬು ಗದ್ದೆಯಲ್ಲೇ ಇದೆ. ಆದ್ರೂ ಕೂಡ ಕಬ್ಬು ನುರಿಯುವ ಕಾರ್ಯವನ್ನ ಸ್ಥಗಿತಗೊಳಿಸಿದೆ. ಇದು ರೈತರ ಸಂಕಷ್ಟಕ್ಕೆ ಕಾರಣ ಆಗಿರುವಂತದ್ದು. ಸದ್ಯ ದೃಶ್ಯದಲ್ಲಿ ಗಮನಿಸಬಹುದು. ಈಗಾಗಲೇ ಏನು ಜಮೀನಲ್ಲಿರುವಂತಹ ಕಬ್ಬಿನಲ್ಲಿ ಹೂ ಬಿಟ್ಟಿರುವಂತದ್ದು ಸೂಲಂಗಿ ಬಂದಿದೆ. ಹೀಗಾಗಿ ಇಳುವರಿಯೂ ಕೂಡ ಕಡಿಮೆ ಆಗ್ತಾ ಇರುವಂತದ್ದು. ಒಂದು ಕಡೆ ಹಾಕಿರುವಂತ ಬಂಡವಾಳವೇ ಬರೋಲ್ಲ ಅನ್ನೋ ಒಂದು ಸ್ಥಿತಿಯಲ್ಲಿ ರೈತರಿದ್ರೆ, ಮತ್ತೊಂದು ಕಡೆ ಈಗಿರುವಂತ ಕಬ್ಬನ್ನ ಏನ್ ಮಾಡಬೇಕು ಅನ್ನೋ ಒಂದು ಏನು ಪ್ರಶ್ನೆಯಲ್ಲಿ ಜೊತೆಗೆ ಗೊಂದಲದಲ್ಲಿ ರೈತರು ಸಿಲುಕಿದ್ದಾರೆ. ಈಗಾಗಲೇ ಮೈಶುಗರ್ ವ್ಯಾಪ್ತಿಯ ಕಬ್ಬು ಈಗಿರುವಂತದ್ದು, ಜೊತೆಗೆ ಫ್ಯಾಕ್ಟರಿ ಬಂದಾಗಿರುವ ಕಾರಣಕ್ಕಾಗಿ ಆಲೆಮನೆಗಳಿಗೆ ಈ ಕಬ್ಬನ್ನ ಸಾಗಿಸಬೇಕಾಗುತ್ತದೆ. ಆದ್ರೆ ಆಲೆಮನೆಯವರು ಬೇಕಾಬಿಟ್ಟಿ ಹಣವನ್ನ ಕೊಡುವಂತದ್ದು, ಕಡಿಮೆ ಹಣವನ್ನ ಕೊಟ್ಟು ಕಬ್ಬನ್ನ ಖರೀದಿ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಹೀಗಾಗಿ ರೈತರ ಪರಿಸ್ಥಿತಿ ಸಂಪೂರ್ಣವಾಗಿ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಇನ್ನು ದೃಶ್ಯದಲ್ಲಿ ಗಮನಿಸಬಹುದು, ಈಗಾಗಲೇ ಕಬ್ಬಿನಲ್ಲಿ ಸೂಲಂಗಿ ಬಂದಿದೆ, ಹೂ ಬಿಟ್ಟಿದೆ. ಹೀಗಾಗಿ ಇಳುವರಿ ಕೂಡ ಕುಂಠಿತವಾಗಿದೆ. ಇಲ್ಲಿ ಕಬ್ಬು ಹೇಗಿದೆ ಅನ್ನೋದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಏನೋ ಕಬ್ಬು ಈಗ ಸಂಪೂರ್ಣವಾಗಿ ಬೆಂಡಾಗಿರುವಂಥದ್ದು. ಇಲ್ಲಿ ಬೆಂಡಾಗಿರುವ ಕಾರಣಕ್ಕಾಗಿ ಅರ್ಧಕ್ಕಿಂತಲೂ ಕಡಿಮೆ ಇಳುವರಿ ಬರುವಂತ ಸಾಧ್ಯತೆ ಇರುವಂಥದ್ದು. ಒಂದು ಎಕರೆಯಲ್ಲಿ 45-50 ಟನ್ ಕಬ್ಬು ಬೆಳಿಬಹುದು. ಅಂದ್ರೆ ಈಗ ಸೂಲಂಗಿ ಬಂದಿರುವ ಕಾರಣಕ್ಕಾಗಿ 25 ಟನ್ ಕಬ್ಬು ಸಿಗೋದೆ ಈಗ ಕಷ್ಟ ಎನ್ನುವ ಪರಿಸ್ಥಿತಿ ಇರುವಂಥದ್ದು. ಅರ್ಧದಷ್ಟು ಇಳುವರಿ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಒಂದ್ ರೀತಿ ರೈತರು ಏನು ಹಾಕಿರುವಂತ ಬಂಡವಾಳ ಸಿಗೋದೆ ಕಷ್ಟ ಅನ್ನೋ ಪರಿಸ್ಥಿತಿ ಇದ್ದಾರೆ. ಮತ್ತೊಂದು ಕಡೆ ಫ್ಯಾಕ್ಟರಿ ಬಂದಾಗಿದೆ. ಆರಂಭದಲ್ಲಿ ಮೈಶುಗರ್ ವ್ಯಾಪ್ತಿಯ ಕಬ್ಬನ್ನೇ ಯಾವುದೇ ಕಾರಣಕ್ಕೂ ಕೂಡ ಖಾಸಗಿ ಕಂಪನಿಗಳಿಗೆ ಅಥವಾ ಖಾಸಗಿ ಫ್ಯಾಕ್ಟರಿಗಳಿಗೆ ಸರಬರಾಜು ಮಾಡಬಾರದು ಅನ್ನೋ ಒಂದು ಕಂಡೀಷನ್ ಹಾಕಿದ್ರು. ಇದೀಗ ಫ್ಯಾಕ್ಟರಿ ಬಂದಾಗಿದೆ. ಈಗ ಈ ಕಬ್ಬನ್ನ ಏನ್ ಮಾಡಬೇಕು ಅನ್ನೋ ಒಂದು ಸ್ಥಿತಿಯಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಈ ಭಾಗದ ಕಬ್ಬನ್ನ ನುರಿಸುವಕ್ಕೆ ಕ್ರಮವನ್ನು ತೆಗೆದುಕೊಳ್ಬೇಕು. ಸಾಧ್ಯವಾದ್ರೆ ಮೈಶುಗರ್ ಕಾರ್ಖಾನೆಯನ್ನ ಮತ್ತೆ ಆರಂಭ ಮಾಡಬೇಕು, ಅಥವಾ ಇಲ್ಲಿರುವಂತ ಕಬ್ಬನ್ನ ಬೇರೆ ಫ್ಯಾಕ್ಟರಿಗಳಿಗೆ, ಖಾಸಗಿ ಫ್ಯಾಕ್ಟರಿಗಳಿಗೆ ಪೂರೈಕೆ ಮಾಡೋ ಮೂಲಕ ರೈತರ ನೆರವಿಗೆ ಬರಬೇಕು. ಇಲ್ಲಾಂದ್ರೆ ಆತ್ಮಹತ್ಯೆ ಒಂದೇ ದಾರಿ ಅನ್ನೋ ಒಂದು ಮಾತುಗಳನ್ನ ಈ ಭಾಗದ ರೈತರು ಹೇಳ್ತಾ ಇದ್ದಾರೆ. ಕೂಡಲೇ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.
ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನಾವು ಸುದ್ದಿಗಳಿಗೆ ಹೋಗೋದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ನೋಡೋಣ. ಕೃಷಿ ಸಚಿವರ ತವರು ಜಿಲ್ಲೆಯಲ್ಲೇ ಅನ್ನದಾತರಿಗೆ ಸಂಕಷ್ಟ. ಸರ್ಕಾರದ ಎಡವಟ್ಟಿಗೆ ಮಂಡ್ಯ ಕಬ್ಬು ಬೆಳೆಗಾರರು ಕಂಗಾಲು. ಮೈಶುಗರ್ ಕಾರ್ಖಾನೆ ವ್ಯಾಪ್ತಿಯ ರೈತರಿಗೆ ಸಂಕಷ್ಟ. ಕಬ್ಬು ನುರಿಯುವ ಮುನ್ನವೇ ಸರ್ಕಾರಿ ಕಾರ್ಖಾನೆಯನ್ನ ಬಂದ್ ಮಾಡಲಾಗಿದೆ. ಈ ವರ್ಷ ಕಬ್ಬು ನುರಿಯೋ ಕಾರ್ಯವನ್ನ ಕಾರ್ಖಾನೆ ನಿಲ್ಲಿಸಿದೆ. ಸರ್ಕಾರದ ನಿರ್ಧಾರಕ್ಕೆ ಈಗ ಕಬ್ಬು ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಜಮೀನಿನಲ್ಲೇ ಉಳಿದಿದೆ ರೈತರು ಬೆಳೆದಿರ್ತಕ್ಕಂಥ ಲಕ್ಷಾಂತರ ಟನ್ ಕಬ್ಬು. ಕೃಷಿ ಸಚಿವರ ತವರು ಜಿಲ್ಲೆಯಲ್ಲೇ ರೈತರು ಕಂಗಾಲಾಗಿದ್ದಾರೆ. ಅವರು ಬೆಳೆದ ಲಕ್ಷಾಂತರ ಟನ್ ಕಬ್ಬು ಕೊಂಡ್ಕೊಳ್ಳೋರಿಲ್ಲದೆ ಕಬ್ಬು ನುರಿತವನ್ನ ನಿಲ್ಸಿರೋದ್ರಿಂದ, ಕಾರ್ಖಾನೆ ಬಂದ್ ಮಾಡಿರೋದ್ರಿಂದ ರೈತರಿಗೆ ಸಾಕಷ್ಟು ಸಂಕಷ್ಟ ಆಗ್ತಾ ಇದೆ. ತಮ್ಮದೇ ತವರಿನ ರೈತರ ಕಷ್ಟವನ್ನ ಕೃಷಿ ಸಚಿವರು ಕೇಳ್ತಾರಾ? ಒಂದು ದಿನ ನಮ್ಮ ಮಂಡ್ಯ ಫ್ಯಾಕ್ಟ್ರಿ 5,000 ಟನ್ ಅರಿಯುವ ಸಾಮರ್ಥ್ಯ ಇರುವ ಫ್ಯಾಕ್ಟ್ರಿ. ಕನಿಷ್ಠ ಇವರು 4,000 ಅರ್ಧದ್ದು ಒಂದು ದಿನ ವಿಚಾರ ಕಾಣಲೇ ಇಲ್ಲ. ಆಮೇಲೆ ಈಗ ಏನು ಕಬ್ಬು ಇನ್ನೂ ಕಡಿಮೆ ಅಂದ್ರೆ ಅರ್ಧಕ್ಕಿಂತ ಸ್ವಲ್ಪ ಏನು 30-35% ಕಬ್ಬದೆ. ಈಗ ಇನ್ನೂ ಮುಖ ಇದ್ದಾಗ ಈಗ ಏಕಾಏಕಿ 24ನೇ ತಾರೀಕಿಂದ ಫ್ಯಾಕ್ಟ್ರಿನ ಸ್ಥಗಿತಗೊಳಿಸವ್ರೆ. ಈಗ ಬೇರೆ ಫ್ಯಾಕ್ಟ್ರಿಯವರು ಕೂಡ ಇಲ್ಲಿಗೆ ಬರ್ತಾ ಇಲ್ಲ. ಈಗಾಗಲೇ ನೋಡಿ 16-17 ತಿಂಗಳು ಕಬ್ಬು ಕಡ್ದಿರುವಂಥದ್ದು ಸೂಲಂಗಿ ಕಡ್ಕೊಂಡಿದೆ. ಇದು ಅರ್ಧಕ್ಕಿಂತ ತೂಕ ಏನು ವೆಯ್ಟ್ ಅದೆ ಅದು ತೂಕ ಕಡಿಮೆ ಬರ್ತದೆ. ಹಂಗಾಗಿ ರೈತರು ಸಂಕಷ್ಟದಲ್ಲಿ ಸಿಗಾಕೊಂಡಿದೆ. ಇನ್ನೂ ಲಕ್ಷಾಂತರ ಟನ್ನು ಕಬ್ಬಿದೆ. ಯಾವುದೇ ಕಾರಣಕ್ಕೂ ಕಾರ್ಖಾನೆ ನಿಲ್ಲಿಸುವಂಥ ಕೆಲಸ ಮಾಡಬಾರ್ದು ಇವರು. ಯಾವ ಉದ್ದೇಶ ಅಂತಂದರೆ ನಾನು ಹೇಳ್ತಾ ಇರೋದು ಅಂದರೆ ಇವ್ರದಲ್ಲ ಪಾತ್ರ. ರೈತರೇ ಸ್ವಂತ ಖರ್ಚಿಂದ ಹೋದ ಸಾರಿ ನೀರಿದ್ದು ಕೂಡ ನೀರು ಬಿಡ್ದನೆ ಕೃತಕ ಬರಗಾಲ ಸೃಷ್ಟಿ ಮಾಡಿದಂಥ ಈ ಸರ್ಕಾರ ಇವತ್ತು ಕಷ್ಟಪಟ್ಟು ಬೆಳೆದಿರುವಂಥ ಕಬ್ಬನ್ನ ಬೇರೆ ಕಾರ್ಖಾನೆಗೆ ಹೊಡಿಬೇಡಿ, ನಮ್ಮ ಕಾರ್ಖಾನೆಯಲ್ಲೇ ಅರಿತೀವಿ ಅಂತ ಹೇಳ್ಬಿಡೋದನ್ನ ಕಾರ್ಖಾನೆ ಶುರು ಮಾಡಿದಂಥವ್ರು. ಕಬ್ಬು ಎದಮಟ್ಟಿಗೆ ಸಾಲ ಅನ್ನೋ ಒಂದು ಗಾದೆ ಇದೆ. ಆ ಗಾದೆ ಮಾತಿನ ಪರಿಸ್ಥಿತಿ ಈಗ ಮಂಡ್ಯ ರೈತರಿಗೆ ಬಂದೊದಗಿರುವಂತದ್ದು. ಮೈಶುಗರ್ ಕಾರ್ಖಾನೆ ಈ ಬಾರಿಯ ಕಬ್ಬು ನುರಿಯುವ ಕಾರ್ಯವನ್ನ ಸ್ಥಗಿತಗೊಳಿಸಿದೆ. ಇದರಿಂದಾಗಿ ಕಬ್ಬು ಬೆಳೆದಂತ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಇನ್ನೂ ಕೂಡ ಮೈಶುಗರ್ ವ್ಯಾಪ್ತಿಯಲ್ಲಿ 30-40% ಕಬ್ಬು ಗದ್ದೆಯಲ್ಲೇ ಇದೆ. ಆದ್ರೂ ಕೂಡ ಕಬ್ಬು ನುರಿಯುವ ಕಾರ್ಯವನ್ನ ಸ್ಥಗಿತಗೊಳಿಸಿದೆ. ಇದು ರೈತರ ಸಂಕಷ್ಟಕ್ಕೆ ಕಾರಣ ಆಗಿರುವಂತದ್ದು. ಸದ್ಯ ದೃಶ್ಯದಲ್ಲಿ ಗಮನಿಸಬಹುದು. ಈಗಾಗಲೇ ಏನು ಜಮೀನಲ್ಲಿರುವಂತಹ ಕಬ್ಬಿನಲ್ಲಿ ಹೂ ಬಿಟ್ಟಿರುವಂತದ್ದು ಸೂಲಂಗಿ ಬಂದಿದೆ. ಹೀಗಾಗಿ ಇಳುವರಿಯೂ ಕೂಡ ಕಡಿಮೆ ಆಗ್ತಾ ಇರುವಂತದ್ದು. ಒಂದು ಕಡೆ ಹಾಕಿರುವಂತ ಬಂಡವಾಳವೇ ಬರೋಲ್ಲ ಅನ್ನೋ ಒಂದು ಸ್ಥಿತಿಯಲ್ಲಿ ರೈತರಿದ್ರೆ, ಮತ್ತೊಂದು ಕಡೆ ಈಗಿರುವಂತ ಕಬ್ಬನ್ನ ಏನ್ ಮಾಡಬೇಕು ಅನ್ನೋ ಒಂದು ಏನು ಪ್ರಶ್ನೆಯಲ್ಲಿ ಜೊತೆಗೆ ಗೊಂದಲದಲ್ಲಿ ರೈತರು ಸಿಲುಕಿದ್ದಾರೆ. ಈಗಾಗಲೇ ಮೈಶುಗರ್ ವ್ಯಾಪ್ತಿಯ ಕಬ್ಬು ಈಗಿರುವಂತದ್ದು, ಜೊತೆಗೆ ಫ್ಯಾಕ್ಟರಿ ಬಂದಾಗಿರುವ ಕಾರಣಕ್ಕಾಗಿ ಆಲೆಮನೆಗಳಿಗೆ ಈ ಕಬ್ಬನ್ನ ಸಾಗಿಸಬೇಕಾಗುತ್ತದೆ. ಆದ್ರೆ ಆಲೆಮನೆಯವರು ಬೇಕಾಬಿಟ್ಟಿ ಹಣವನ್ನ ಕೊಡುವಂತದ್ದು, ಕಡಿಮೆ ಹಣವನ್ನ ಕೊಟ್ಟು ಕಬ್ಬನ್ನ ಖರೀದಿ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಹೀಗಾಗಿ ರೈತರ ಪರಿಸ್ಥಿತಿ ಸಂಪೂರ್ಣವಾಗಿ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಇನ್ನು ದೃಶ್ಯದಲ್ಲಿ ಗಮನಿಸಬಹುದು, ಈಗಾಗಲೇ ಕಬ್ಬಿನಲ್ಲಿ ಸೂಲಂಗಿ ಬಂದಿದೆ, ಹೂ ಬಿಟ್ಟಿದೆ. ಹೀಗಾಗಿ ಇಳುವರಿ ಕೂಡ ಕುಂಠಿತವಾಗಿದೆ. ಇಲ್ಲಿ ಕಬ್ಬು ಹೇಗಿದೆ ಅನ್ನೋದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಏನು ಕಬ್ಬು ಈಗ ಸಂಪೂರ್ಣವಾಗಿ ಬೆಂಡ್ ಆಗಿರುವಂಥದ್ದು. ಇಲ್ಲಿ ಬೆಂಡ್ ಆಗಿರುವ ಕಾರಣಕ್ಕಾಗಿ ಅರ್ಧಕ್ಕಿಂತಲೂ ಕಡಿಮೆ ಇಳುವರಿ ಬರುವಂತ ಸಾಧ್ಯತೆ ಇರುವಂಥದ್ದು. ಒಂದು ಎಕರೆಯಲ್ಲಿ 45-50 ಟನ್ ಕಬ್ಬು ಬೆಳಿಬಹುದು. ಅಂದ್ರೆ ಈಗ ಸೂಲಂಗಿ ಬಂದಿರುವ ಕಾರಣಕ್ಕಾಗಿ 25 ಟನ್ ಕಬ್ಬು ಸಿಗೋದೆ ಈಗ ಕಷ್ಟ ಎನ್ನುವ ಪರಿಸ್ಥಿತಿ ಇರುವಂತದ್ದು. ಅರ್ಧದಷ್ಟು ಇಳುವರಿ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಒಂದ್ ರೀತಿ ರೈತರು ಏನು ಹಾಕಿರುವಂತ ಬಂಡವಾಳ ಸಿಗೋದೆ ಕಷ್ಟ ಅನ್ನೋ ಪರಿಸ್ಥಿತಿ ಇದ್ದಾರೆ. ಮತ್ತೊಂದು ಕಡೆ ಫ್ಯಾಕ್ಟರಿ ಬಂದಾಗಿದೆ. ಆರಂಭದಲ್ಲಿ ಮೈಶುಗರ್ ವ್ಯಾಪ್ತಿಯ ಕಬ್ಬನ್ನ ಯಾವುದೇ ಕಾರಣಕ್ಕೂ ಕೂಡ ಖಾಸಗಿ ಕಂಪನಿಗಳಿಗೆ ಅಥವಾ ಖಾಸಗಿ ಫ್ಯಾಕ್ಟರಿಗಳಿಗೆ ಸರಬರಾಜು ಮಾಡಬಾರದು ಅನ್ನೋ ಒಂದು ಕಂಡೀಷನ್ ಹಾಕಿದ್ರು. ಇದೀಗ ಫ್ಯಾಕ್ಟರಿ ಬಂದಾಗಿದೆ. ಈಗ ಈ ಕಬ್ಬನ್ನ ಏನ್ ಮಾಡಬೇಕು ಅನ್ನೋ ಒಂದು ಸ್ಥಿತಿಯಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಈ ಭಾಗದ ಕಬ್ಬನ್ನ ನುರಿಸೋಕೆ ಕ್ರಮವನ್ನು ತೆಗೆದುಕೊಳ್ಬೇಕು. ಸಾಧ್ಯವಾದ್ರೆ ಮೈಶುಗರ್ ಕಾರ್ಖಾನೆಯನ್ನ ಮತ್ತೆ ಆರಂಭ ಮಾಡಬೇಕು, ಅಥವಾ ಇಲ್ಲಿರುವಂತ ಕಬ್ಬನ್ನ ಬೇರೆ ಫ್ಯಾಕ್ಟರಿಗಳಿಗೆ, ಖಾಸಗಿ ಫ್ಯಾಕ್ಟರಿಗಳಿಗೆ ಪೂರೈಕೆ ಮಾಡೋ ಮೂಲಕ ರೈತರ ನೆರವಿಗೆ ಬರಬೇಕು. ಇಲ್ಲಾಂದ್ರೆ ಆತ್ಮಹತ್ಯೆ ಒಂದೇ ದಾರಿ ಅನ್ನೋ ಒಂದು ಮಾತುಗಳನ್ನ ಈ ಭಾಗದ ರೈತರು ಹೇಳ್ತಾ ಇದ್ದಾರೆ. ಕೂಡಲೇ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.